ಚುನಾವಣೆಗೆ ಭರ್ಜರಿ ತಯಾರಿ ನಡೆಸಿದೀವಿ, ಕನಿಷ್ಠ 20 ಸೀಟನ್ನಾದ್ರೂ ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಬೇಕಾಗಿರೋ ತಯಾರಿಗಳನ್ನ ಮಾಡ್ಕೊಳ್ತಾ ಇದೀವಿ ಅನ್ನೋಂಥದ್ದನ್ನ ಮಳವಳ್ಳಿನಲ್ಲಿ ಹೇಳಿದ್ದಾರೆ. ಇನ್ನು ಟಿಕೆಟ್ ಯಾರಿಗೆ ಕೊಡ್ತೀರಿ ಸ್ವಾಮಿ ಅನ್ನೋಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಇತ್ತು ಕಾಂಗ್ರೆಸ್ನಲ್ಲಿ. ಹಾಗಾಗಿ ಸ್ಥಳೀಯರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಜೆಡಿಎಸ್ ಬಗ್ಗೆ ಸಾಕಷ್ಟು ಕಟು ಟೀಕೆ ಮಾಡಿದ್ದಾರೆ. ಜೆಡಿಎಸ್ ತನ್ನ ಪಕ್ಷವನ್ನೇ ಮರೆತು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಜನ ಈ ಸಾರಿ ಮಾಡ್ತಾ ಇದ್ದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ. ನಾವು ಬಿಜೆಪಿಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ. ಮಾಡ್ತಾ ಇದ್ದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ. ನಾವು ಬಿಜೆಪಿಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ಬೆಳಗಿನಿಂದ ನೀವು ನೋಡ್ತಾ ಇದ್ದೀರಿ ಅಲ್ಲಿ ಯಾವ ರೀತಿ ಸಮಾವೇಶ ಸಂಘಟಿತವಾಗಿದೆ ಅನ್ನೋದನ್ನ. ಹಾಗಿದೆ ಈ ಸಾರಿ ಅಲ್ಲಿ ಸಿದ್ದರಾಮಯ್ಯಗೆ ಅಥವಾ ಕಾಂಗ್ರೆಸ್ಗೆ ಜನ ಬೆಂಬಲ ಯಾವ ರೀತಿಯಲ್ಲಿ ವ್ಯಕ್ತ ಆಗಿದೆ? ಯಾಕಂತಂದ್ರೆ ಅದು ಮೇನ್ ಆಗಿ JDS ಬೆಲ್ಟು. ಸೊ ಈ ಸಾರಿ ಬಹಳ ಕ್ರೂಷಿಯಲ್ ಮೈತ್ರಿ ಆಗಿರೋದ್ರಿಂದ ಹೇಗಿದೆ ಜನ ಬೆಂಬಲ? ಶ್ರೀಲಕ್ಷ್ಮಿ, ಸರ್ಕಾರಿ ಕಾರ್ಯಕ್ರಮ ಅನ್ನುವಂತಹ ಶೀರ್ಷಿಕೆ, ಆದರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅನಿಸೋದಕ್ಕಿಂತ ಇದು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕ್ರಮ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಯಾಕಂದರೆ ಅಕ್ಷರಶಃ ಹಳೆ ಮೈಸೂರು, ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ CM ಸಿದ್ದರಾಮಯ್ಯ ಅವರು ರಣಕಹಳೆಯನ್ನು ಮೊಳಗಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ 100ಕ್ಕೆ 100ರಷ್ಟು ಸತ್ಯ. ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ. ಬೇರೆ ಪಕ್ಷದವರ ರೀತಿ ಸುಳ್ಳು ಟೊಳ್ಳು ಭರವಸೆಗಳನ್ನು ಕೊಟ್ಟು ಚುನಾವಣೆ ಮುಗಿದ ತಕ್ಷಣ ಮನೆಗೆ ಹೋಗಿ ಕೂತ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿಲ್ಲ. ಅವತ್ತು ಏನು ವಾಗ್ದಾನವನ್ನು ನೀಡಿದ್ವೋ, ಏನು ಭರವಸೆಯನ್ನು ಕೊಟ್ಟಿದ್ವೋ, ಅವತ್ತು ಹೇಳಿದ ಮಾತನ್ನು ಇವತ್ತು ನಮ್ಮ ಬಜೆಟ್ ಮೂಲಕ, ನಮ್ಮ ಯೋಜನೆಗಳ ಮೂಲಕ ಜನರ ಮನೆಗಳನ್ನು ತಲುಪುವ ಕೆಲಸವನ್ನು ಮಾಡಿದ್ದೇವೆ. ಲೋಕಸಭೆ ಚುನಾವಣೆಯಲ್ಲಿ, ಬರುವ ಲೋಕಸಭೆ ಚುನಾವಣೆಯಲ್ಲಿ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಮಂಡ್ಯದಿಂದ ರಣಕಹಳೆಯನ್ನು ಮೊಳಗಿಸುವ ಕೆಲಸ CM ಸಿದ್ದರಾಮಯ್ಯ ಅವರಿಂದ ಆಗಿದೆ. ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧವೂ ಕೂಡ CM ಸಿದ್ದರಾಮಯ್ಯ ಅವರು ಹರಿಹಾಯ್ದರು. ಮುಂದಿನ ಜನ್ಮ ಅಂತ ಒಂದಿದ್ರೆ ಮುಸಲ್ಮಾನಾಗಿ ಹುಡ್ತೀನಿ ಅಂತ ದೇವೇಗೌಡರು ಹೇಳಿದರು. ಆದರೆ ಈಗ ಕೋಮುವಾದಿಗಳ ಜೊತೆಗೆ ಸೇರ್ಕೊಂಡಿದ್ದಾರೆ. ಇದೇನಾ ನಿಮ್ಮ ಮಾತು, ಇದೇನಾ ನಿಮ್ಮ ವಾಗ್ದಾನ ಅಂತ CM ಸಿದ್ದರಾಮಯ್ಯ ಅವರು ದೇವೇಗೌಡರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದರು. BJP ಪಾರ್ಟಿ ಹೇಳೋದೇ ಒಂದು, ಮಾಡೋದೇ ಒಂದು. ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವಂತಹ ಪಾರ್ಟಿ ಕಾಂಗ್ರೆಸ್. ಅದನ್ನು ಮುಂದಿನ ದಿನಮಾನಗಳಲ್ಲಿಯೂ ಮಾಡ್ತೀವಿ. ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ನಮಗೆ ಆಶೀರ್ವಾದವನ್ನು ಮಾಡಿ ಖಂಡಿತವಾಗಿಯೂ ಉಳಿದ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ಅನ್ನೋಂತಹ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಭಾರಿ ಚರ್ಚೆಗಳಾಗ್ತಾ ಇರುವ ಹಿನ್ನೆಲೆ ಒಂದು ಸಂದೇಶವನ್ನು ಈ ವೇದಿಕೆಯಿಂದ ರವಾನೆ ಮಾಡುವಂತಹ ಕೆಲಸ CM ಸಿದ್ದರಾಮಯ್ಯ ಅವರಿಂದ ಆಗಿದೆ. ಸ್ಥಳೀಯರು ಯಾರಿಗೆ ಹೇಳ್ತಾರೋ ಅಳೆದು ತೂಗಿ ಟಿಕೆಟನ್ನು ಕೊಡುವ ಕೆಲಸ ನಮ್ಮ ಪಾರ್ಟಿಯಿಂದ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅವರ ಟಾರ್ಗೆಟ್ 20+. ಸೊ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇದ್ರ ಮಧ್ಯೆ ಗ್ಯಾರಂಟಿಗಳ ರಭಸ ವೇಗದಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷವನ್ನು ಕಟ್ಟಿ ಹಾಕುವಂತಹ ಎಲ್ಲ ರಣತಂತ್ರಗಳನ್ನು ಈ ಮಂಡ್ಯ ವೇದಿಕೆಯ ಮೂಲಕ ರೂಪಿಸಿದೆ. ಅದಕ್ಕೆ ಅಡಿಪಾಯವನ್ನು ಹಾಕಿದೆ. ಇಲ್ಲಿಂದ ನಮ್ಮ ಹೋರಾಟ ಆರಂಭ ಆಯಿತು ಅನ್ನೋ ದಾಟಿಯಲ್ಲಿ CM ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್. ಶ್ರೀಪಾದ್, ಇನ್ನು ಸಮಾವೇಶ ಸರ್ಕಾರಿ ಕಾರ್ಯಕ್ರಮ ಆದ್ರೂ ಅದೊಂದು ರೀತಿ ಪಕ್ಷದ ಕಾರ್ಯಕ್ರಮದ ಹಾಗೋ ಅಥವಾ ಒಂದು ಚುನಾವಣಾ ಕಾರ್ಯಕ್ರಮದ ಹಾಗೋ ಇತ್ತ? ನಿಮ್ಮ ಅಬ್ಸರ್ವೇಷನ್ಸ್ ಏನು? ಶ್ರೀಲಕ್ಷ್ಮಿ, ಸರ್ಕಾರಿ ಕಾರ್ಯಕ್ರಮ ಪಾರ್ಟಿಯ ಮುಖವಾಣಿ ಕಾರ್ಯಕ್ರಮ ಅನ್ನೋ ರೀತಿ ಇತ್ತು ಶ್ರೀಲಕ್ಷ್ಮಿ. ಯಾಕಂದರೆ ಅವರು ಕಾರ್ಯಕ್ರಮದ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಮಾತಾಡಿದ್ದೇ ಕಾಂಗ್ರೆಸ್ ಪಾರ್ಟಿ ಹಾಗೆ, ಕಾಂಗ್ರೆಸ್ ಪಾರ್ಟಿ ಹೀಗೆ, ಕಾಂಗ್ರೆಸ್ ಪಾರ್ಟಿಯ ಯೋಜನೆಗಳು ಈ ರೀತಿ, ಕಾಂಗ್ರೆಸ್ ಪಾರ್ಟಿಯ ಯೋಜನೆಗಳು ಆ ರೀತಿ. ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ, ಬಡವರಿಗೋಸ್ಕರ ಇರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಇಲ್ಲಿ ಸರ್ಕಾರ ಏನು ಯೋಜನೆಗಳನ್ನು ಜನರಿಗಾಗಿ ತಂದಿದೆ, ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಜನರಿಗಾಗಿ ಏನು ಮಾಡುತ್ತೆ, ನಮ್ಮ ರೂಪುರೇಷೆಗಳೇನು, ನಮ್ಮ ಯೋಜನೆಗಳೇನು, ಇದ್ರ ಬಗ್ಗೆ ಅಲ್ಲಿ ಚಕಾರ ಎತ್ತಲಿಲ್ಲ. ಆದರೆ ಪ್ರತಿಪಕ್ಷಗಳ ವಿರುದ್ಧ ಸರ್ವತಾ ಹರಿಹಾಯುವಂತಹ ಕೆಲಸ CM ಸಿದ್ದರಾಮಯ್ಯ ಅವರಿಂದ ಆಯಿತು. ಉಳಿದ
ಸಚಿವರುಗಳಿಗಿಂದ ಕೂಡ ಆಯಿತು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಶ್ರೀಪಾದ್. ಡೀಟೇಲ್ಸ್ಗಾಗಿ